ಇದು ಮೈಸೂರು ಹುಣಸೂರು ರಸ್ತೆ ಲಿಂಗದೂರು ಕೊಪ್ಪಳಿಂದ ಇಲ್ವಾಲ ಬೈಪಾಸ್ ರಸ್ತೆ. ಯಾವುದೇ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಷ್ಟೇ ಜವಾಬ್ದಾರಿಯಾಗುವುದಿಲ್ಲ, ಎಲ್ಲ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾರೆ. ಒಂದು ಬಡಾವಣೆ ಆಗ್ಬೋದು, ಅಲ್ಲಿ ಗಿಡ ಮರಗಳನ್ನು ಬೆಳೆಸೋದಾಗ್ಬೋದು, ಅಲ್ಲಿ ಬಡಾವಣೆ ಯಾರು ಮಾಡ್ತಾರೋ ಅವರು ಮತ್ತು ವಾಸಿಸೋರು ಕೂಡ ಗಿಡ ಮರಗಳನ್ನು ಲಾಲನೆ ಪಾಲನೆ ಮಾಡಬೇಕು. ಹಾಗೆ ನಾವು ನಾಗರಿಕರಾಗಿ ತಲೆ ತಗ್ಗಿಸುವ ವಿಚಾರ ಎಂದರೆ ಈ ಪ್ಲಾಸ್ಟಿಕ್ಕನ್ನು ಎಲ್ಲಂದರಲ್ಲಿ ಎಸಿತಾ ಇರೋದು. ಹೀಗಾಗಿ ಪರಿಸರ ಹಾಳಾಗ್ತಾಯಿದೆ ಮತ್ತು ಬೆಂಕಿ ಬೀಳ್ತಾಯಿದೆ, ನೋಡ್ತಾ ಇದ್ದೀರಿ. ಸಾರ್ವಜನಿಕ ಪ್ರದೇಶದಲ್ಲಿ ಗಿಡ ಮರಗಳಿಗೆ, ರಸ್ತೆ ಬದಿಯ ಗಿಡ ಮರಗಳಿಗೆ. ಇದು ಮೈಸೂರು ಹುಣಸೂರು ರಸ್ತೆ ಬೈಪಾಸ್, ಇಲ್ವಾಲ ಬೈಪಾಸ್ ರಸ್ತೆ ಅಲೋಕ. ಹೀಗಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳು ಕಡ್ಡಾಯವಾಗಿ ಒಂದು ಸ್ಟೀಲ್ ತಟ್ಟೆ, ಲೋಟ, ಸ್ಟೀಲ್ ಬಾಟ್ಲನ್ನ ತಗೊಂಡೋಗಿ, ಮತ್ತು ನಮ್ಮ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರದವರು ಸ್ವಚ್ಛ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಈಗ ಚೆಕ್ ಪೋಸ್ಟ್ ಕೂಡ ಈ ಶಿವರಾತ್ರಿಯಲ್ಲಿ ಜಾರಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅದು ಚುರುಕಾಗಿ ಕೆಲಸ ಮಾಡುತ್ತೆ. ನಾವಾಗೆ ಸ್ವಾಭಾವಿಕವಾಗಿ ಒಂದು ಏನು ಅಂದರೆ ಪ್ರಾಧಿಕಾರಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಯಾವ ರೀತಿ ನಮ್ಮ ಒಂದು ಧಾರ್ಮಿಕ ಕೇಂದ್ರ, ನಮ್ಮ ಮಲೆ ಮಹದೇಶ್ವರ ಕ್ಷೇತ್ರ, ಆ ಕ್ಷೇತ್ರವನ್ನು ಸ್ವಚ್ಛವಾಗಿ ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತು ದಾನ ಧರ್ಮ ಮಾಡುವಂಥವರು ಕೂಡ ಪರಿಸರ ಸ್ನೇಹಿ ಅಡಿಕೆ ತಟ್ಟೆ, ಬಾಳೆ ಎಲೆ, ಜೊನ್ನೆ ಬರುತ್ತೆ, ಅದರಲ್ಲಿ ಒಂದು ಪಾದಯಾತ್ರೆ ಭಕ್ತಾದಿಗಳಿಗೆ ಪ್ರಸಾದ ನೀಡಿ ಮತ್ತು 25 ಲೀಟ್ರ್ ಕ್ಯಾನ್ ತೊಗೊಂಡು ಅದರಲ್ಲಿ ಲೋಟದಲ್ಲಿ ನೀರು ಕೊಡಿ. ಉತ್ತರ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಪಾದಯಾತ್ರೆಗಳಿಗೆ ನೀರಿನ ಸೌಲಭ್ಯವನ್ನು ಸಮರ್ಪಕವಾಗಿ ಪೂರೈಕೆ ಮಾಡ್ತಿದ್ರು. ಎಲ್ಲರೂ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿ, ಯುಗಾದಿ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಪಾದಯಾತ್ರೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಿಮ್ಮ ಕ್ಷೇತ್ರವನ್ನು ನೀವು ಉಳಿಸಬೇಕು, ನಿಮ್ಮ ಸಾರ್ವಜನಿಕ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು. ಹಾಗಾಗಿ ಎಲ್ಲರೂ ಈ ಒಂದು ಪ್ರಾಧಿಕಾರದ ಜೊತೆ ಕೈ ಜೋಡಿಸಿ. ಎಲ್ಲನೂ ಒಬ್ಬರೇ ಅಧಿಕಾರಿ, ಒಬ್ಬರೇ ಪ್ರಾಧಿಕಾರ ಮಾಡಲು ಸಾಧ್ಯವಿಲ್ಲ. ನಾವು ಪ್ರಾಧಿಕಾರ ಜೊತೆಗೆ ಕೈ ಜೋಡಿಸಿದಾಗ ನಮ್ಮ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟ ಪ್ಲಾಸ್ಟಿಕ್ ಮುಕ್ತವಾಗುತ್ತೆ. ಪ್ಲಾಸ್ಟಿಕ್ ಮುಕ್ತವಾಗೋದ್ರಿಂದ ಪ್ಲಾಸ್ಟಿಕ್ ಸ್ವಚ್ಛತೆಯನ್ನು ನಾವು ಮಾಡ್ದಂಗಾಗುತ್ತೆ. ಅದನ್ನು ಬಳಸಿ ಬಿಸಾಡಿ ಸ್ವಚ್ಛತೆ ಮಾಡೋದಲ್ಲ, ಬೀಳದ ಹಾಗೆ ಹಲವು ಮಾರ್ಗಗಳಿವೆ, ನಾವೆಲ್ಲರೂ ಅನುಸರಿಸೋಣ. ಹೀಗಾಗಿ ಮತ್ತು ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಅರಣ್ಯ ಪ್ರದೇಶ, ಮರಗಿಡಗಳು ಬೆಂಕಿ ಬೀಳದಾಗೆ ನೋಡ್ಕೊಳ್ಳಿ. ಇವೆಲ್ಲವೂ ನಮ್ಮ ಉಸಿರಾಟದ ಶ್ವಾಸಕೋಶವಿದ್ದಂತೆ. ಇದಕ್ಕೆ ಬೆಂಕಿ ಬಿದ್ದರೆ ಮತ್ತೆ ಬೆಳೆಸಲು ತುಂಬ ಕಷ್ಟವಾಗುತ್ತೆ, ತುಂಬ ಕಠಿಣವಾಗುತ್ತೆ, ಹವಾಮಾನ ವೈಪರೀತ್ಯವಾಗುತ್ತೆ. ಹೀಗಾಗಿ ನಾವೆಲ್ಲರೂ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಇತರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡೋದ್ರ ಜೊತೆಗೆ ಹಂತವಾಗಿ ಪ್ಲಾಸ್ಟಿಕ್ಕನ್ನು ತೊಡೆದು ಹಾಕೋಣ, ತೊಲಗಿಸೋಣ. ಯಾಕೆಂದರೆ ಟೀ ಆಗ್ಬೋದು, ಸಾಂಬಾರು ಆಗ್ಬೋದು, ಹೋಟ್ಲಲ್ಲಿ ಕಟ್ಕೊಡ್ತಾರೆ. ಅಲ್ಲಿ ಯಾರು ಹೋಟ್ಲಿಗೆ ಹೋಗುವಂಥ ಪಾರ್ಸಲ್ ತಗೊಳ್ಳೋವಂಥವ್ರು ಕೂಡ ಒಂದು ಟಿಫಾನ್ ಕ್ಯಾರಿಯರ್ನ ಯೂಸ್ ಮಾಡಿ ಅಲ್ಲಿಗೆ ನೀವು ಬಿಸಿ ಸಾಂಬಾರು ಅಥವಾ ಟೀನ ಹಾಕ್ಕೊಂಡು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಉಂಟಾಗಲ್ಲ. ಹೀಗಾಗಿ ನಮ್ಮ ಆರೋಗ್ಯ ಮತ್ತು ಪರಿಸರದ ಆರೋಗ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಪ್ಲಾಸ್ಟಿಕ್ಕನ್ನು ಹಂತವಾಗಿ ಕಡಿಮೆ ಮಾಡೋಣ, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸೋಣ. ಎಲ್ಲರಿಗೂ ಧನ್ಯವಾದಗಳು.